ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಗೆಳೆಯರೇ, ನೀವೆಲ್ಲರೂ ಶ್ರೀ ರಾಯರ ಸನ್ನಿಧಿ ಅಂತಂದರೆ ಮಂತ್ರಾಲಯಕ್ಕೆ ಹೋಗಿ ಇರ್ತೀರ ಅಥವಾ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಎಷ್ಟೋ ಜನಕ್ಕೆ ಹೋಗೋಕ್ಕಾಗಿರಲ್ಲ, ಹೋಗಬೇಕು ಅಂತ ಅಂದ್ಕೊಂಡ್ರು. ಸೊ ಅವ್ರಿಗೆಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಗೆಳೆಯರೇ, ನೀವೆಲ್ಲ ಎಷ್ಟೋ ಜನ 100 ಕಿಲೋಮೀಟ್ರ್ಗಳಿಂದ ಯಾತ್ರೆ ಮಾಡ್ಕೊಂಡು ಹೋಗಿರ್ತೀರ. ಏನೋ ನೀವೊಂದು ಕಷ್ಟಕ್ಕೆ ಅಥವಾ ನಿಮ್ಮ ಒಂದು ಸಮಸ್ಯೆ ಬಗೆಹರಿಬೇಕು ಅಂತ ಅಂದ್ಬಿಟ್ಟು ನೀವೊಂದು ಯಾತ್ರೆ ಮಾಡ್ಕೊಂಡು ಹೋಗಿರ್ತೀರ. ಸೊ ನೀವು ಹೋಗಿ ನೀವು ಬಂದಿರ್ತೀರ. ಸೊ ನೀವು ಅಲ್ಲಿ ಹೋಗಿ ಯಾತ್ರೆ ಮುಗಿಸ್ಕೊಂಡು ಈ ಒಂದು ವಿಷಯನ ನೀವು ಅಲ್ಲಿ ಪಾಲನೆ ಮಾಡದೆ ಬಂದರೆ, ನೀವು ಹೋಗಿ ಆ ಯಾತ್ರೆ ಮಾಡ್ಕೊಂಡು ಬಂದಿರೋದು ಕೂಡ ವ್ಯರ್ಥ ಆಗುತ್ತೆ. ಸೊ ನೀವು ಈ ವಿಷಯನ ಕಡ್ಡಾಯವಾಗಿ ನೀವಲ್ಲಿ ಪಾಲನೆ ಮಾಡಬೇಕು, ನೀವಲ್ಲಿ ಪಾಲಿಸಬೇಕು. ಹಾಗಾದರೆ ಆ ವಿಷಯ ಏನು ನೋಡೋಣ ಬನ್ನಿ. ಗೆಳೆಯರ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೇಲ್ಗಡೆ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಗೆಳೆಯರೇ, ನೀವು ಮಂತ್ರಾಲಯಕ್ಕೆ ಹೋದಾಗ ದರ್ಶನ ಮುಗಿದ ನಂತರ ಶ್ರೀ ಗುರುಗಳಾದಂಥ ಶ್ರೀ ಸುಬುಧೇಂದ್ರ ತೀರ್ಥರ ಬಳಿ ಹೋಗ್ಬಿಟ್ಟು ಫಲಮಂತ್ರಾಕ್ಷತೆ ಜೊತೆಗೆ ಅವರ ಆಶೀರ್ವಾದ, ಫಲಮಂತ್ರಾಕ್ಷತೆ ಜೊತೆಗೆ ಅವರ ಆಶೀರ್ವಾದನ ತಗೋಬೇಕು. ಜೊತೆಗೆ ಏನಂತಂದರೆ ಗೆಳೆಯರೇ, ನಿಮಗೆ ಏನಾದರೂ ಪರ್ಸ್ನಲಾಗಿ ಸಮಸ್ಯೆ ಇದ್ದರೆ ಅಥವಾ ನಿಮ್ಮಲ್ಲಿ ಏನಾದರೂ ತೊಂದರೆ ಇದ್ದರೆ ಅವ್ರ ಹತ್ರ ಒಂದು ಯಂತ್ರ ಸಿಗುತ್ತೆ. ಅಂದರೆ ಸುಬುಧೇಂದ್ರ ತೀರ್ಥರೇ ಕೊಡ್ತಾರೆ. ಆ ಯಂತ್ರನ ನೀವು ಕೇಳಬೇಕಂದ್ರೆ ತೊಗೋಬೋದು. ತಗೊಂಡು ಮತ್ತು ನಿಮ್ಮ ಅವರ ಆಶೀರ್ವಾದ ತೊಗೊಂಡು ಆ ಅಕ್ಷತೆನ ಈಸ್ಕೊಂಡು ನೀವು ಬರಬೇಕು ಗೆಳೆಯರೆ. ಇದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಯಾಕೆಂದರೆ ಸುಬುಧೇಂದ್ರ ತೀರ್ಥರ ಆಶೀರ್ವಾದದ ಜೊತೆಗೆ ನಿಮಗೆ ಫಲಮಂತ್ರಾಕ್ಷತೆ ತೊಗೊಳ್ಳೋದ್ರಿಂದ ನಿಮ್ಮ ಯಾತ್ರೆ ಸಂಪೂರ್ಣ ಆಗುತ್ತೆ. ನೀವು ಅಲ್ಲಿ ಹೋಗಿರ್ತೀರಲ್ವಾ, ಸೊ ಅದರಿಂದ ನಿಮ್ಮ ಯಾತ್ರೆ ಅಲ್ಲಿಗೆ ಸಂಪೂರ್ಣ ಆಗುತ್ತೆ. ಇದಾದ ನಂತರ ನೀವು ಇನ್ನೊಂದೇನು ಮಾಡಬೇಕಂತಂದರೆ, ಪರಿಮಳ ಪ್ರಸಾದ ಮಾಡುವಂಥ ಜಾಗ, ಅಂದರೆ ಪರಿಮಳ ಪ್ರಸಾದ ಮಾಡುವಂಥ ಜಾಗದಲ್ಲಿ ಕೂಡ ನಾವು ಹೋಗಿ ಸೇವೆಯನ್ನು ಸಲ್ಲಿಸ್ಬೋದು. ಅಂದರೆ ಅಲ್ಲಿ ಇಂಥವರೇ ಹೋಗಬೇಕು, ಅವ್ರು ಹೋಗಬೇಕು, ದೇವಸ್ಥಾನ ಆಡಳಿತ ಮಂಡಳಿಯವರು ಮಾತ್ರ ಹೋಗಬೇಕು ಅನ್ನೋ ಥರ ಏನಿರಲ್ಲ. ಯಾರು ಬೇಕಂದ್ರೂ ಹೋಗ್ಬೋದು. ಹೋಗಿ ತಮ್ಮಲ್ಲಿ ಇರುವಂಥ ಸಮಯದಲ್ಲಿ ಅಲ್ಪಷ್ಟು ಸಮಯ ಆದ್ರೂ ಅವರು ಅಲ್ಲಿ ಸೇವೆಯನ್ನು ಸಲ್ಲಿಸ್ಬಿಟ್ಟು ಕೂಡ ಸೇವೆ ಮಾಡೋದ್ರಿಂದ ನಮಗೆ ಮತ್ತೆ ಮನಸ್ಸಿಗೂ ಕೂಡ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಮತ್ತು ಶಾಂತಿ ಸಿಗುತ್ತೆ. ಇದಾದಮೇಲೆ ಮತ್ತೆ ಗೆಳೆಯರ, ನೀವೇನು ಮಾಡಬೇಕು ಅಂದರೆ, ಕೊನೆಯ ಬಾರಿ ನೀವು ಅಲ್ಲಿಂದ ಏನು ತೊಗೊಂಡಿರ್ತೀರೋ ಮಂತ್ರಾಕ್ಷತೆ ಕೂಡ ಒಂದು ಅಗ್ಳು ಕೂಡ ಒಂದು ಕಾಲು ಕೂಡ ನೀವು ಕೆಳಗಡೆ ಚೆಲ್ಲಬಾರ್ದು ಗೆಳೆಯರೆ. ಒಂದು ಅಕ್ಷತೆ ಕೂಡ ಕೆಳಗೆ ಹಾಕ್ತೆ ನೀವು ಅದನ್ನು ತೊಗೊಬಂದು ಮನೆಗೆ ಪೂಜೆ ಸಲ್ಲಿಸಿ ನಿಮ್ಮ ಕಷ್ಟ ಅಥವಾ ಇಷ್ಟಾರ್ಥಗಳು ಏನಿದೆ ನೆನೆಸ್ಕೊಂಡು ಅದನ್ನು ನೀವು ಸೇವಿಸಿದ್ರೆ ನಿಮ್ಮ ಪೂರ್ತಿ ನೀವು ಏನು ಅಂದ್ಕೊಂಡು ನೀವು ಒಂದು ವ್ರತ ಇಟ್ಕೊಂಡು ನೀವು ಯಾತ್ರೆಗೆ ಹೋಗಿರ್ತೀರ, ಆ ಯಾತ್ರೆ ಸಂಪೂರ್ಣ ಆಗುತ್ತೆ ಮತ್ತು ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗುತ್ತೆ. ಸೊ ಗೆಳೆಯರೆ, ಇಷ್ಟನ್ನು ನೀವು ನೆಕ್ಸ್ಟು ಮಂತ್ರಾಲಯಕ್ಕೆ ಹೋದಾಗ ಇದನ್ನು ನೀವು ಪಾಲನೆ ಮಾಡಿ ಅಂತ ಹೇಳ್ತಾ, ಹಾಗೆ ಆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮೆಲ್ಲರಿಗೂ ಇರಲಿ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ.